विद्यारम्भं करिष्यामि सिद्धिर्भवतु मे सदा वागर्ताविव सम्पृक्तो वागर्ता प्रतिपत्तये जगतः पितरो वन्दे पार्वती परमेश्वरो पार्वती परमेश्वरो ಈಗ ನೋಡ್ರಿ ಇಲ್ಲಿ ತನ್ನ ಗುರುಗಳ ನಾಮಸ್ಮರಣೆಯನ್ನು ಮಾಡಿರಿ. ಇನ್ನು ನಿಮ್ಮ ಮನೆತನಕ್ಕೆ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ನಿಮ್ಮ ಮಕ್ಕಳು ಸಮಾಜದೊಳಗ ಒಳ್ಳೆ ಉನ್ನತ ವಿದ್ಯಾವಂತರಲ್ಲೇ ಆಗಲಂತ ಕೇಳಿ ತಾಯಿ ಸರಸ್ವತಿ ದೇವಿಯನ್ನ ಮನಸ್ಸಿನೊಳಗ ಸ್ಮರಣೆಯನ್ನು ಮಾಡಬೇಕು ತಾವೆಲ್ಲರೂ. जो लोग पूजा में बैठना है, जो सरस्वती का ध्यान करना है, आपका बच्चा लोगों का विद्या और प्राप्ति होने के लिए सब लोग कितना हो जाएगा उतना माँ सरस्वती का ध्यान करना है. आप ओम प्रणव देवे सरस्वती वाजे वाजिनी एवते धीराम विद्रवतो यशो नाम रूपाभ्याम या देवी सर्वमंगल तया संवरणात्मं सा सर्वतो जय मंगलो. ओम तदेव लग्नं सुधिरन्तदेव ताराबलं चन्द्रबलं तदेव विद्याबलं दैवबलं तदेव गौरीपदे गृहं स्मरामि ಹಸ್ತಪ್ರಕ್ಷಲ್ಯ. ಈಗ ನೋಡ್ರಿ ಎಡಗೈಯಿಂದ ಒಂದು ಹೂವ ತಗೋಬೇಕು ಅಥವಾ ಪತ್ರೆ ತಗೊಂಡು ಬಲಗೈಯಾಗ ಹಾಕೋಬೇಕ್ರಿ. ಕೈ ತೊಳ್ಕೋಬೇಕ್ರಿ. ಪೂಜಾ ಕುಂದ್ರಬೇಕಾದ್ರೆ ಮೊದಲು ಏನು ಶುದ್ಧಿ ಇರ್ಬೇಕಂತ ಕೇಳಿದ್ರೆ ಕೈಗಳು ಶುದ್ಧಿ ಇರಬೇಕು. ಎಡಗೈಯಿಂದ ಬಲಗೈ 3 ಸಾರಿ ನೀರ ಹಾಕೋರಿ. ಹಾಕೊಂಡು ಹಿಂಗ ಕೈ ತೊಳ್ಕೋಬೇಕ್ರಿ. ಅಂದ್ರೆ ಪೂಜಾ ಕುಂದ್ರಬೇಕಾದ್ರೆ ಮೊದಲು ಏನು ಶುದ್ಧಿ ಇರ್ಬೇಕಂತ ಕೇಳಿದ್ರೆ ಕೈಗಳು ಶುದ್ಧಿ ಇರಬೇಕು. लेफ्ट हेलो आप सबका क्या है ना, हाथ क्या है ना अभी धोना चाहिए, क्योंकि पूजा करने से पहले हमारा हाथ क्या है ना शुद्ध होना चाहिए. इसी के लिए आपका लेफ्ट हैंड से क्या है ना राइट हैंड में पानी डाल कर क्या है ना थोड़ा क्या है ना वॉश कर लो. 3 ಸಾರಿ ಹಾಕೊಂಡು ಕೈಯನ್ನು ಶುದ್ಧಿ ಮಾಡ್ಕೊಂಡ್ರೆ ಈಗ ನಿಮ್ಮ ಮನೆತನಕ್ಕೆ ಗುರುಗಳ ಆಶೀರ್ವಾದ ಇರಲಿ ಅಂತ ಕೇಳಿ ಕೈ ಜೋಡಿಸಿ ನಿಮ್ಮ ಮನೆತನದಲ್ಲಿರ್ತಕ್ಕಂಥ ಬಂದ ಕಷ್ಟಗಳನ್ನು ಪರಿಹಾರ ಆಗಲಿ. ಹೇ ಗುರುದೇವ, ಹೇ ಪರ್ವತಲಿಂಗ ಪರಮೇಶ್ವರ, ಈ ಪೂಜಾಕ್ಕೇನು ಕುಂತೀವಲ್ಲ ಯಪ್ಪ ನಿನ್ನ ಕರುಣೆ ಅಂತಃಕರುಣೆ ನಮ್ಮ ಮೇಲೆ ಇರ್ಲಿ ಅಂತ ಕೇಳಿ ಆ ಭಗವಾನ್ ಪರ್ವತಲಿಂಗ ಪರಮೇಶ್ವರ ಧ್ಯಾನವನ್ನು ತಾವೆಲ್ಲ ಮಾಡ್ಬೇಕ್ರಿ. अभी आपका कुटुंब के उन्नति के लिए, सबका भलाई के लिए क्या है ना परमेश्वर के पहले क्या है ना गुरुदेव का स्मरण करना चाहिए. उसी के वास्ते हाथ जोड़कर क्या है ना सभी लोग गुरु का तो परमेश्वर पंचाक्षरी पर्वतलिंग परमेश्वर महास्वामी का क्या है ना आप नाम का जप करना चाहिए. 11 बार क्या है ना हाथ जोड़कर गुरु का नाम लेकर क्या है ना स्मरण करिए. ओम देवीमुवाधमजनयन्द देवाः त्वामीश्वरो भक्तजला वदन्ते सानामुन्द्रे जनार्दन्दुवान धेनुर्वागस्मान वदुष्टुदैता सुमुहूर्तोऽस्तु सुप्रतिष्ठितमस्तु. ओम रुद्ध्यास्म नमसोपसध्या मित्रं देवं मित्रदेयं नस्तो अनुराधान् हविषावर्तयन्त शतं जीवेम शरदस्य वीराः उत्तरोत्तर अभिवृद्धिरस्तु. ಈಗ ನೋಡ್ರಿ ಎಡಗೈಯಿಂದ ಮತ್ತೆ 3 ಸಾರಿ ನೀರು ಹಾಕೊಂಡು ನೀರು ಕುಡಿಬೇಕ್ರಿ. ಕೈಗಳು ಶುದ್ಧಿ ಆಯ್ತಿಲ್ಲ, ಈಗ ಮನಸ್ಸು ಶುದ್ಧಿ ಆಗ್ಬೇಕು. ಮನಸ್ಸು ಬಹಳ
ಕೆಟ್ಟದ್ದದ ನೋಡ್ರಿ. ಪೂಜಾ ಕುಂತೀರ ಅಂದ್ರೆ ಕಣ್ಣು ಮುಚ್ಚ ಅಂದ್ರೆ ಮತ್ತೆ ಸವಕಾಸ್ ಕಾಣ್ತಾ ಇರೋದು ಏನ್ ಮಾಡಕತ್ತಾರ ಅಂತ ನೋಡ್ತದೆ. ಅಂದ್ರ ಮನಸ್ಸು ಗಾಳಿ ಎಷ್ಟು ವೇಗ ಅದಲ್ಲ ಅಷ್ಟು ಮನಸ್ಸು ವೇಗವಾಗಿ ಓಡ್ತದಲ್ಲ. ಅದಕ್ಕೆ ಗುರುಗಳ ನಾಮಸ್ಮರಣೆ ಯಾಕೆ ಮಾಡ್ಬೇಕಂತ ಹೇಳಿದಿವಿ ಅಂದ್ರೆ, ಗುರುಗಳು ನೀವು ಮಾಡುವಂತ ಕೆಟ್ಟ ವಿಚಾರಕ್ಕ ಏನ್ ಮಾಡ್ತಾರ ಅಲ್ಲೇ ನಿಂದಿರಿಸ್ತಾರ. ಹಂಗ ಎಡಗೈಯಿಂದ ನೀವ್ ಏನ್ ಮಾಡ್ಬೇಕು, ಬಲಗೈಯಾಗ ನೀರ್ ಹಾಕೋಬೇಕು, 3 ಸಾರಿ ನೀರು ಆಚಮನ ಮಾಡ್ಬೇಕು. ಇದಕ್ಕೇನಂತಾರೆ ಕೇಳಿದ್ರೆ ಆಚಮನ ತಿಳಿದ್ರ. अभी क्या है ना, आप सब लोग क्या है ना, लेफ्ट हैंड से राइट हैंड में थोड़ा पानी डालना, 3 बार थोड़ा थोड़ा पानी डालना, पी जाना. क्या है कि पहले हाथ शुद्धि हुआ, अभी क्या है ना मन की शुद्धि के लिए 3 बार थोड़ा थोड़ा 1-2 बूंद क्या है ना डालना, पी जाना चाहिए. इसको आचमन बोलते हैं हम. आचमन करने से मन शुद्धि होता है. ओम नमः शंभवे जामयो भवे स्वाहा. नमः शंकराय जामयेश्वराय स्वाहा. नमः शिवाय जयदेवधराय स्वाहा. स्पृश्य ಮತ್ತೆ ನೀರ್ ಹಾಕೊಂಡು ಕೈ ತೊಳ್ಕೊಬೇಕ್ರಿ. ಫಸ್ಟ್ ಏನ್ ಕೈ ತೊಳ್ಕೊಂಡಿದ್ದಿರಲ್ಲ ಅದೇ ತರ ನೀರ್ ಹಾಕೊಂಡು ಕೈ ತೊಳ್ಕೊಬೇಕು. ಆ ನೀರನ್ನು ಕಣ್ಣಿಗೆ ಹಾಕೋಬೇಕ್ರಿ. ಕಣ್ಣು ನೋಡ್ರಿ ಏನ್ ನೋಡ್ತದ ವಯಸ್ಸು. ಇನ್ನೊಂದು 10 ತೊಲೆ ಬಂಗಾರ ಇಟ್ಟಿವ ಅಂದ್ರ ಪೂಜಾದ ಕಡೆ ಲಕ್ಷ್ಯ ಇರಲ್ಲ, ಬಂಗಾರದ ಕಡೆಗೆ ಲಕ್ಷ್ಯ ಇರ್ತದೆ. ನಾವೊಂದು ಕುಂಟಲ್ ಬಂಗಾರ ಹಾಕೊಂಡು ನಿಮ್ ಮುಂದೆ ನಿಂತೆ ಅಂದ್ರ ಪೂಜಾದ ಕಡೆ ಲಕ್ಷ್ಯ ಇರಲ್ಲ, ಸ್ವಾಮಿ ಎಷ್ಟು ಬಂಗಾರ ಹಾಕೊಂಡನ ಅಂತ ಲಕ್ಷ್ಯ ಇರ್ತದೆ. ಹಂಗ ನೋಡುವಂತ ಭಾವನೆ ನಿಮ್ಮದು ಹೆಂಗಿರ್ಬೇಕು ಅಂತ ಕೇಳಿದ್ರೆ ಒಳ್ಳೆ ರೀತಿಯಿಂದ ಇರಬೇಕು. ನೋಡ್ರಿ ಪೂಜಾರ ಪರ್ವತಲಿಂಗ ಪರಮೇಶ್ವರ ಇಷ್ಟೆಲ್ಲ ಯಾಕೆ ಮಾಡ್ಯಾರ ಅಂತ ಕೇಳಿದ್ರೆ ನಿಮ್ಮ ಉದ್ಧಾರಕ್ಕಾಗಿನೇ ಮಾಡ್ಯಾರ. ಈಗ ಏನು ಪೂಜಾ ಕುಂತಿರಲ್ಲ ಅವರ ಆಶೀರ್ವಾದ ಸಲುವೇ ಬಂದೀವಿ, ಹೌದಲ್ರಿ? ಅವರ ಆಜ್ಞೆಯದಿಂದ ನೀವು ಬಂದಿರಲ್ಲ. ಅದೇ ರೀತಿಯಿಂದ ಈ ಪೂಜಾ ಆಗೋ ತನಕ ನಿಮ್ಮ ಮನಸ್ಸು ಒಳ್ಳೆಯ ರೀತಿಯಿಂದ ಇರಬೇಕು. ಗುರುಗಳ ಆಶೀರ್ವಾದ ನಿಮ್ಮ ಮನೆತನದ ಮೇಲೆ ಇರಬೇಕಂತ 2 ಕಣ್ಣಿಗೆ ನೀರು ಹಚ್ಕೋರಿ. सभी लोग क्या है ना, अभी एक बार क्या है ना हाथ धोना चाहिए. हाथ धोने के बाद वही हाथ को क्या है ना आपकी आंखों को लगाना चाहिए. क्या है ना पहले हाथ शुद्धि हुआ, उसके बाद में क्या है ना मन शुद्धि, अभी क्या है ना आंखों का शुद्धि. उसी के वास्ते आप दोनों हाथ से क्या है ना आंखों को वो पानी लगाइए जरा. ओम अभवस्पृश्य नेत्रागं स्पर्शा. ನಿಮ್ಮಲ್ಲಿ ಅಕ್ಷತೆ ಅದಾವ ನೋಡ್ರಿ. ಆ ಅಕ್ಷತೆ ಈ 3 ಬಟ್ಟಿನಾಗ ತಗೋಬೇಕು. ಸ್ವಲ್ಪ ಅಕ್ಷತೆ ತಗೊಂಡು ವಾಸನೆ ತಗೊಂಡು ಹಿಂದಕ್ಕೆ ಹಾಕೋಬೇಕ್ರಿ. ಅಂದ್ರ ನಮ್ಮ ಶರೀರದಲ್ಲಿರ್ತಕ್ಕಂಥ ದೋಷ ಪರಿಹಾರ ಆಗಲಿ, ಹೌದಲ್ರಿ? BP, ಶುಗರ್, ಹಾರ್ಟ್ ಪ್ರಾಬ್ಲಮ್ ಇವೇನು ದೋಷಗಳದಾವಲ್ರಿ ಅವೆಲ್ಲ ದೋಷ ಪರಿಹಾರ ಯಾರು ಮಾಡ್ತಾರಂತ ಕೇಳಿದ್ರೆ ಗುರುದೇವನಾದ ಗುರುನಾಥ ಯಾರು ಪರ್ವತಲಿಂಗ ಪರಮೇಶ್ವರ್ ನಿಮ್ಮಲ್ಲಿ ಶರೀರದಲ್ಲಿರ್ತಕ್ಕಂಥ ದೋಷ ಪರಿಹಾರ ಮಾಡ್ತಾರ. ಈ 3 ಬಟ್ಟಿಲ ಅಕ್ಷತೆ ತಗೊಂಡು ವಾಸನೆ ತಗೊಂಡು ಹಿಂದಕ್ಕೆ ಹಾಕೋಬೇಕ್ರಿ. ये 3 उंगलियों से क्या है ना अक्षते ले लिए, थोड़ा थोड़ा स्मेल करके क्या है ना पीछे फेंकना चाहिए. देखिए आप. ओम प्राणानायम्य ओम शिवजवा उत्ते दंत बोध विशाजा सर्वे दे भूमिवारकाः येषां विरोधेन ब्रह्म कर्म समारभे. ನೋಡ್ರಿ ಎಡಮೂಗಿನ ಮೇಲೆ ಇವೆರಡು ಬಟ್ಟೆ ಇಡಬೋರಿ. ಬಲಮೂಗಿನಿಂದ ಉಸಿರು ತಗೋಬೇಕು, ಬಲಮೂಗಿನಿಂದ ಉಸಿರು ತಗೊಂಡು ಎಡಮೂಗಿನಿಂದ ಬಿಡಬೇಕ್ರಿ 7 ಸಾರಿ. 7 ಬಾರ್ इधर से लेना, राइट श्वास लेना और लेफ्ट से छोड़ना. कितना बार? 7 बार. ओम भुवः ओम भुवः ओम स्वः ओम महा ओम जनः ओम तपः ओम सद्य ओम भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्. ओम आपो ज्योतिरसोऽमृतं ब्रह्म ಭೂರ್ಭುವಸ್ವರಂ. ಇದಾದ ತಕ್ಷಣ ಮಂಟಪದಲ್ಲಿರ್ತಕ್ಕಂಥ ಶಿವ ಪಾರ್ವತಿ ವಿಘ್ನೇಶ್ವರ್ ಅವರಿಗೆ ನಮಸ್ಕಾರವನ್ನು ಮಾಡಬೇಕು. ಕೈ ಜೋಡಿಸಿ ಅವರಿಗೆ ನಮಸ್ಕಾರವನ್ನು ಮಾಡಬೇಕು. ಅದಾಸಭಾವಂದನ ಓಂ ನಮಃ ಸದಸೇ ನಮಃ ಸದಸಸ್ಪದಯೇ
ನಮ ಸಖೇನ ಪುರಗಣಂ ಚಕ್ಷುಷಾ ನಮೋ ದಿವ್ಯೇ ನಮಃ ಪೃಥಿವೇ ಸಪ್ರದ ಸಭಾಮೇ ಗೋಪಾಯ ಯೇ ಚ ಸಭ್ಯ ಸಭಾಸದಃ ತಾನಿಂದ್ರಿಯಾವದ ಕುರು ಸರ್ವಮಾಯ ಹೃದಯಸದ ಸರ್ವೇಭ್ಯ ಭಕ್ತಮಾಯೇಶ್ವರಭ್ಯೋ ನಮಃ ಓಂ ಆಗಮಾರ್ತಂದು ದೇವಾನ ಗಮನಾರ್ತಂದು ರಕ್ಷತ ಕೂರವೇ ಗಂಡಾರವಂ ಭಕ್ತ್ಯ ಸರ್ವೋ ಭದ್ರವನಾಶನೋ ಇದೇ ಗಂಡಾನಾದಂ ಕೃತ್ವಾ. ಈಗ ಎಡಗೈ ಏನದವಲ್ರಿ ಹೂವ ಪತ್ರಿ ಕೈ ಒಳಗ ಹೂವ ಪತ್ರಿ ಹಾಕೋರಿ. ಈಗ ಸಂಕಲ್ಪ ನೋಡ್ರಿ, ಕಲ್ಪನೆ ಸಂಕಲ್ಪ ಅಂದ್ರೆ ಏನು? ಯಾವುದೇ ಒಂದು ದೇವ್ರಿಗೆ ಹೋದ್ರಿ ಅಂದ್ರೆ ಅಲ್ಲಿ ಬೇಡ್ಕೊಂಡು ಬರ್ತೀರಿ ನೋಡ್ರಿ, ಅರಿಕೆ ಆಗಲಿ ಏನಾಗಲಿ ದೇವ್ರಿಗೆ ಏರ್ಸಾಕಲ್ರಿ ನಿಮ್ ಕೈ ಒಳಗ ರೈಟ್ ಕೈ ಒಳಗ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಏನ್ ಕುಂತೀರಲ್ಲ ಬಲದ ತೊಡಿ ಓಂ ನಮಃ ತೊಡಿ ಮೇಲೆ ಇಟ್ಕೊಂಡು ಕುಂದ್ರಬೇಕು, ಬಲದ ತೊಡಿ ಮೇಲೆ ಬಲಗೈ ಮೇಲೆ ಮಾಡ್ಬೇಕು. ಐಸಾ ಐಸಾ ಕರ್ನ ओ हाथ है ना ऊपर, हाँ ऊपर रखना है. हाँ जब नोड्री आजू बाजूदार माडे नोड्री और नोड माड्री ತಿಳಿಲಿಲ್ಲ ಅಂದ್ರೆ आप क्या है ना लेफ्ट हैंड में थोड़ा अक्षते एक फूल या पत्री लगा रखिए. उसके बाद में क्या है ना राइट हैंड को ऐसा मूव कर राइट लेग के ऊपर रखना चाहिए. हाँ ऐसा. हाँ ಏನಂತಾರ್ರಿ? हाँ ಆ ಕಡೆ ಆ ಸೈಡ್ ರೈಟ್ ಸೈಡ್ ಮತ್ತು ರೈಟ್ इस साइड ये हाथ क्या है ना ऊपर रहना चाहिए. देखो हाँ राइट लेग के ऊपर रखना चाहिए वही साइड. हाँ ಇದು ಮ್ಯಾಲ್ ಮಾಡೋಣ ಮ್ಯಾಲ್ ಹಾ ರೈಟ್. ಅದಾ ಸಂಕಲ್ಪ ನೋಡ್ರಿ, ಸಂಕಲ್ಪ ಮಾಡುವಂತ ಸಮಯದೊಳಗ ತಾವೆಲ್ಲರೂ ಮಾತಾಡಬಾರ್ದು, ಸ್ಟೇಟ್ ಆಗಿ ಕುಂದ್ರಬೇಕ್ರಿ, ಸ್ಟೇಟ್ ಆಗಿ ಕುಂದ್ರಬೇಕು. ತಿಳಿದ್ರೆ ಅದ ಸಂಕಲ್ಪ ಓಂ ಶಿವ ಶಿವ ಶಂಭೋರಾಜ್ಞೆಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತ ವರ್ಷೆ ಭರತ ಖಂಡೇ ಮೇರೋರ್ ದಕ್ಷಿಣ ದಿಗ್ಭಾಗೆ ಶ್ರೀಶೈಲಸ್ಯ ಪಶ್ಚಿಮ ಪ್ರದೇಶೆ ಸುಕ್ಷೇತ್ರ ಸನ್ನಲಗಿರಿ मध्य श्री गुरु सद्गुरु परम पूज्य प्रातः स्मरणीय पंचाक्षरी पर्वतलिंग परमेश्वर महास्वामीनां अनुष्ठान क्षेत्र तदस्याः अस्याहं 504 लिंगपीठक मध्ये उपस्थित गजानन सहित पार्वती परमेश्वर महा पूजा मंडप मध्य अस्याहಂ ಎಲ್ಲರೂ ಕೂಡ ಮಮ ಅಂತಂದು ನಿಮ್ ಹೆಸರುಗಳನ್ನ ನಿಮ್ಮ ಹೆಸರ ನಿಮ್ಮ ತಂದೆಯವರ ಹೆಸರು ಅಡ್ಡ ಹೆಸರು ಗಂಡ್ಸ್ ಮಕ್ಕಳಾಗಿದ್ರೆ ಹೆಣ್ಮಕ್ಳು ನಿಮ್ಮ ಹೆಸರು ನಿಮ್ಮ ಗಂಡನ ಹೆಸರು ಅಡ್ಡ ಹೆಸರನ್ನ ಅನ್ಬೇಕ್ರಿ ಅಂದ್ರೆ ಪ್ರತಿಯೊಬ್ರು ಕೂಡ आपका नाम आपका पिता का नाम और सरनेम लेना चाहिए. जो औरत लोग है ना आपका नाम और आपका हस्बैंड का नाम पतिदेव का नाम और सरनेम बोलना चाहिए. सभी लोग बोलिए. यजमान यजमान बोले तो किसी का नाम आपका पतिदेव का नाम ನಿಮ್ಮ ಹೆಸರು ತಗೋರಿ, ಮನಸ್ಸಿನೊಳಗ ನಿಮ್ಮ ತಂದೆಯ ಹೆಸರು ಅಡ್ಡ ಹೆಸರು ತಗೋರಿ. ಅಸ್ಯಾಂ ಧರ್ಮಪತ್ನಿ. ಈಗ ನಿಮ್ಮ ಮನೆಯವರು ನೀವು ಹೆಸರು ತಗೋರಿ, ನಿಮ್ಮ ಹೆಸರು ನಿಮ್ಮ ಪತಿದೇವರ ಹೆಸರು ಮತ್ತ ಅಡ್ಡ ಹೆಸರು ತಗೋರಿ. ಈಗ ನಿಮ್ಮ ಮಕ್ಕಳ ಹೆಸರು ತಗೋಬೇಕು ನೋಡಿ, ಅಂದ್ರ ಹುಡುಗರ ಹೆಸರು ಸುಪುತ್ರ ಕಸ್ಯ
ಅಂದ್ರ ಹುಡುಗರ ಹೆಸರು, ಬರೀ ಹುಡುಗರ ಹೆಸರು ಅಟ್ಟೆ ತಗೋರಿ. ಆಮೇಲೆ ಹುಡುಗಿಯರ ಹೆಸರು ತಗೋರಿ. ಸೌಪುತ್ರಿಕಸ್ಯ ಮನಸ್ಸಿನೊಳಗ ಹುಡುಗರು ಮತ್ತು ಹುಡುಗಿಯರ ಹೆಸರು, ನಿಮ್ಮ ಮನೆಯೊಳಗ ಪರಿವಾರದೊಳಗ ಯಾರ್ಯಾರು ಇರ್ತಾರ ಅವರೆಲ್ಲ ಹೆಸರು ತಗೋಬೇಕು ಮನಸ್ಸಿನೊಳಗ. ಈಗ ಗುರುಗಳು ಹೇಳ್ತಾರೆ ಪಂಚಾಂಗ ಶ್ರವಣ ಮಾಡಬೇಕು. ಪಂಚಾಂಗ ಶ್ರವಣ ಯಾಕೆ ಮಾಡ್ಬೇಕಂತ ಕೇಳಿದ್ರೆ 5 ಅಂಗಗಳದಾವ. ಪೂಜಾ ಕುಂದಿರ್ಬೇಕಾದ್ರೆ 5 ಅಂಗಗಳಾದವು. ನಾವು ಸರ್ವೇ ಸಾಮಾನ್ಯವಾಗಿ ಪೂಜಾಕ್ಕೆ ಯಾಕೆ ಬರ್ತೀವಿ ಅಂತ ಕೇಳಿದ್ರೆ ನಮಗೇನು ಬೇಕ್ರಿ? ಐಶ್ವರ್ಯ ಬೇಕು, ವಿದ್ಯಾ ಬೇಕು, ಹೌದಲ್ರಿ, ರೊಕ್ಕ ಬೇಕು, ಮತ್ತ ಇರ್ಲಕ್ ಮನಿ ಬೇಕಂತ ಬರ್ತೀರಿಲ್ರಿ. ಏನು ಸುಮ್ಮನೆ ಬಾಂದ್ರೆ ಬರ್ತೀರಿ? ಬರಲ್ಲ. ಇಷ್ಟೆಲ್ಲ ಸಂಪತ್ತು ನೀವು ತಗೊಂಡು ಹೋಗ್ಬೇಕಾದ್ರೆ ಇಷ್ಟೆಲ್ಲ ಮಂತ್ರ ಅಂದಾಗ ಅದು ಸಂಪತ್ತು ಸಿಗುತ್ತದೆ ಅನ್ರಿ ಎಲ್ಲರೂ. ಮಮ ಜೋರಾಗಿ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಆಗಮೋಕ್ತ ಶಾಸ್ತ್ರೋಕ್ತ ವೇದೋಕ್ತ ಇಷ್ಟಿತ ಅಸ್ಯಾಹಂ ಸ್ವಸ್ತಿ ಶ್ರೀಮನ್ೃಪ ಶಹಲೀವಾನಶಕೆ 1947 ವಿಶ್ವಾವಸು ನಾಮ ಸಂವತ್ಸರ ತಥಾಹ ಉತ್ತರಾಯಣೆ ತಥಾಹ ಮಾಘಮಾಸೆ ಕೃಷ್ಣಪಕ್ಷೆ ಶುಭ ತ್ರಯೋದಶಿ ತಿಥಿ ಮಧ್ಯೆ ನಿರ್ಮಿತ ಉತ್ತರಾಷಾಢ ನಕ್ಷತ್ರ ವ್ಯತಪಾತ ಯೋಗ ವಣಿಜಕರಣ ಏವಂ ಪಂಚಾಂಗಂ ಏವಂ ಗಣ ಗುಣ ವಿಶೇಷಣ ವಿಶಿಷ್ಟಾಯಾಂ ಭಾನುವಾಸರ ಯುಕ್ತಾಯಾಂ ಮಮ ಗುರುದೇವತಾ ಶ್ರೀ ಗುರು ಸದ್ಗುರು ಪ್ರಾತಸ್ಮರಣೀಯ ಯೋಗಿ ಕುಲತಿಲಕ ತಥಾಹ ಶ್ರೀಮನ್ನಿರಂಜನ ಅತ್ಯಾಹಂ ಸರ್ವವ್ಯಾಪಿ ಪಂಚಾಕ್ಷರಿ ಪರ್ವತಲಿಂಗ ಪರಮೇಶ್ವರ ಮಹಾಸ್ವಾಮಿನಾಂ ದಿವ್ಯ ಸಂಕಲ್ಪೇನ ಕರ್ಮಣ ಮಹಾಶಿವರಾತ್ರಿ ಮಹಾ ಪೂಜಾರ್ಥ 504 ಲಿಂಗಪೀಠಿಕಾ ಮಧ್ಯೆ ಸ್ಥಾಪಿತ ಗಜಾನನ ಸಹಿತೋ ಪಾರ್ವತಿ ಪರಮೇಶ್ವರ ಮಹಾಸ್ವಾಮಿನಾ ದಿವ್ಯ ಸಾನ್ನಿಧ್ಯೆ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಆಗಮೋಕ್ತ ಶಾಸ್ತ್ರೋಕ್ತ ವೇದೋಕ್ತ ಇಷ್ಟಿತ ಸತ್ಸಂಕಲ್ಪ ಸಮಸ್ತ ಪುಣ್ಯಾಲಗಿರಿ ಭಕ್ತ ಗಣಾನಾಂ ಚ ಸರ್ವಂ ಶುಭಂ ಭವತೋ ನಿಮಿತ್ಯಃ ತಥಾಹ ಸಮಸ್ತ ಕುಟುಂಬಾನಾಂ ಚ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಿದ್ವಾರ ಆಗಾಮಿ ಸಂಚಿತ ಸೂಚಿತ ವರ್ತಮಾನ ವರ್ತಿಷ್ಯಮಾಣ ನವ ಜನಿತ ತಾಪತ್ರಯ ನಿವಾರಣಾರ್ಥಂ ತಥಾಹ ಪುಣ್ಯಾಲಗಿರಿ ಸಮಸ್ತ ಭಕ್ತ ಗಣಾನಾಂ ಚ ಜನ್ಮ ನಕ್ಷತ್ರ ಜನ್ಮ ರಾಶಿ ವಶಾತ್
वशात अंतर्दशा सूक्ष्मदशा प्राणदशा वशाच्च पक्षा मासा संवत्सरा ग्रहादीशो ये ग्रहा अरिष्टा स्थानेषु स्थिताः तेषां ग्रहणाम् अत्यन्त शुभं फलं प्राप्त्यर्थम् एवं समस्त संज्ञानगिरिवास पर्वतलिंग परमेश्वर महास्वामीनां समस्त भक्त गणानां च रक्त अर्बुद पित्त हृदय स्तंभनादि समस्त व्याधि प्रशमन द्वारा वज्रवत गणकायत सिद्धिपूर्वक वेदोक्त शत संवत्सराधिक पर्यन्तम् आयुष्य अभिवृद्ध्यर्थम् ततः समस्त भक्त गणानां च अस्याहं सर्वक्षेत्रे कृषिक्षेत्रे धार्मिक क्षेत्रे अधिकार क्षेत्रे व्यापार क्षेत्रे व्यवहार क्षेत्रे राजकीय क्षेत्रे सर्वक्षेत्रे उत्तरोत्तर अभिवृद्ध्यर्थ समस्त विद्यार्थिनी भविष्यम् उत्तरोत्तर अभिवृद्ध्यर्थ ततः सर्व दोष संकट कंटक निवारणार्थ एवं समस्त पशु पक्षे कृमि कीट सर्वं शुभं भवतु निमित्तः सर्वे जनाः सुखिनो भवन्तु सर्वे सन्तु निरामयः महातत्त्वे ಈ ದಿನ ಮಧ್ಯೆ ಶ್ರದ್ಧಾ ಭಕ್ತಿ ಭಾವೇನ ಪ್ರಥಮತಃ ಗಂಗಾ ಗಣಪತಿ ಮಹಾಪೂಜಾ ತದನಂತರೇ ವಾರ್ಷಿಕ ಮಹಾಶಿವರಾತ್ರಿ ಮಹಾ ದಿನ ಪ್ರಯುಕ್ತೆ गजानन सहितो पीठस्थाने पीठिता उमा महेश्वर महादेवता मस्तकाभिषेक तदनंतरे 111 अस्याहं कलश सहितो क्षीराभिषेकं ततः
21 ಮಹಾಸ್ವಾಮಿ ಮುಖೇನಃ ರುದ್ರಪಠನ ಸಹಿತ ಏಕಾಧಾರ ವೃತ ರುದ್ರಾಭಿಷೇಕಂ ತದನಂತರೇ ಮಹಾನ್ ಪೂಜಾ ತದನಂತರೇ ಸಹಿತೋ ಸರ್ವಾನ್ ಭಕ್ತ ಕುಲಕೋಟಿ ಉದ್ಧಾರಾರ್ಥ ಪ್ರಥಮತಃ ಸಕಲ ಏಕಾದಶ ಲಿಂಗ ಪೂಜನಂ ತತಃ ಮಹಾ ಲಕ್ಷ್ಮೀ ತತಃ ಗೌರಿ ಪ್ರೀತ್ಯರ್ಥೆ ಮಂಡಲ ಮಧ್ಯೆ ಕುಂಕುಮಾರ್ಚನ ತದನಂತರೇ ಸಕಲ ಪೂಜಾ ತದನಂತರೇ ಯೋನಿಯಾಕಾರ ಮಧ್ಯೆ ಅಸ್ಯಾಹಂ ಶಕ್ತಿ ಸ್ವರೂಪಿಣಿ ಮಹಾನ್ ಪಾರ್ವತಿ ದೇವಿ ಪ್ರೀತ್ಯರ್ಥೆ ಹೋಮ ಹವನಂ ತತಃ ಚತುರಶ್ರ ಮಂಡಲ ಯಜ್ಞ ಮಂಟಪ ಮಧ್ಯೆ ಶ್ರೀ ಪರಮೇಶ್ವರ ದೇವತಾ ಪ್ರೀತ್ಯರ್ಥೆ ಹೋಮ ಹವನಂ ಶ್ರದ್ಧಾ ಭಕ್ತಿ ಭಾವೇನ ಸಕಲ ಪೂಜಾ ಕರ್ಷಣೆ ಸಂಕಲ್ಪಮಸ್ತೋ ಶುಭಂ ಭವತೋ ಸನ್ಮಂಗಲಾನಿ ಭವಂತೋ ಸುಶಾಂತಿರ್ಭವತೋ. ಇಲ್ಲಿ ತನ ಸಂಕಲ್ಪವನ್ನು ಮಾಡಿರಿ. ಕೈ ಒಳಗ ಅಕ್ಷತೆ ಮತ್ತು ಹೂವು ಎದ್ರೊಳಗ ಹಾಕ್ಬೇಕಂದ್ರೆ ನೀವು ತಂದಿರುವಂತ ಜಲ ನೀರಿನೊಳಗ ಹಾಕ್ಬೇಕ್ರಿ. ಈಗ ನೀರಿನೊಳಗ ಹಾಕಬೇಕು. ನಿಮ್ದು ಏನು ಸಂಕಲ್ಪ ಅದ ಅಂದ್ರ ನಿಮ್ಗೆ ಏನೇನು ಅರಿಕೆಗಳು ಅದಾವ ಆ ಅನ್ಕೊಂತ ನೀರಿನೊಳಗ ಹಾಕ್ಬೇಕ್ರಿ. ಆ ನೀರಿನೊಳಗ ಹಾಕ್ಬೇಕು, ಪಾಣಿಯದೊಳಗ ಹಾಕ್ಬೇಕ್ರಿ. आप सबका इच्छित मनोकामना क्या है ना, वो बोलते बोलते क्या है ना, आप ಲೋಟ ಅದಲ್ರಿ, ಲೋಟದೊಳಗ ಹಾಕ್ಬೇಕು. वो जल में लोटा में डालना है अक्षत और बेलपत्री फूल लोटा में डालना है. जो भी मन में संकल्प है ना उसे बोलते बोलते, अगर आपका कुछ भी रहे तो क्या है ना, बोलते बोलते वो जल में डाल दीजिए. हाँ, पहले ಲೇಡೀಸ್ ಹಸ್ತ ಹಿಂಗ್ ಹಿಡಿಬೇಕದು ಲೋಟದ ಮ್ಯಾಲ. ಲೋಟ ಗ್ಲಾಸ್ ಏನದಲ್ಲ ಹಿಂಗ್ ಮುಚ್ಚಬೇಕು. ಅದಕ್ಕ ಫಸ್ಟ್ ಲೇಡೀಸ್ ಮುಚ್ಚಬೇಕು, ಅದ್ರ ಮ್ಯಾಲ ಜೇಂಟ್ಸ್ ಕೈ ಇಡ್ಬೇಕು ನೀವು. ಹಾಕಣ ಅದು ಲೋಟ ನಿಮ್ಗೆ ಹೇಳ್ತೀನಿ. ಇದು ಲೋಟ ಇರ್ತದಲ್ಲ, ಇದು ಲೋಟ ನೋಡ್ರಿ ಗಾಲ್ ಗೊತ್ತಾಯ್ತ್ರಿ. ನಾವು ಅರ್ಚಕರು ಹೇಳ್ತಾರ ನೋಡ್ರಿ, ತಪ್ಪು ಹಿಡಿದಿದ್ರಪ್ಪ ಅಂದ್ರೆ ಈಗ ಸರಿಯಾಗಿ ಹಿಡ್ಕೋರಿ. ಈ ಕಡೆ ನೋಡ್ರಿ, ಲೋಟದ ಮ್ಯಾಲ ಫಸ್ಟ್ ಹೆಣ್ಮಕ್ಳು ಲೇಡೀಸ್ ಅದ್ರ ಮ್ಯಾಲ ಕೈ ಹಿಡಿಬೇಕು. ಇದು ಕಾಶಿ ಗಂಗಾ, ಪುಣ್ಯ ಗಂಗಾ, ಪಾವನ ಗಂಗಾ ದರೆಗಿಳಿದ ಎಲ್ಲಿ ಬರ್ತಾಳ ಅಂತ ಕೇಳಿದ್ರ ಸೊನ್ನಲೆಗಿರಿಗೆ ಬರ್ತಾಳ. ಅದಕ್ಕ ಮನಸ್ಸಿನೊಳಗೆ ತಾವೆಲ್ಲರೂ ಗಂಗೆಯನ್ನು, ಗಂಗಾ ಮಾತೆಯನ್ನು ಮನಸ್ಸಿನೊಳಗೆ ಸ್ಮರಣೆ ಮಾಡಬೇಕ್ರಿ. ಅದ ಕಲಸ ಭೋಜನ ಅರ್ಹ ಕಲಸಸ್ಯ ಮುಖೇ ರುದ್ರ ಕಂಠೇ ವಿಷ್ಣು ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣಸ್ಪದ ಕುಕ್ಷದ ಜಾಗರ ಸರ್ವೇ ಸಪ್ತದ್ವೀಪಾವ ಸುಂದರ ಋಗ್ವೇದೋ ಅಥರ್ವವೇದ ಸಾಮವೇದೋ ಅಥರ್ವಣ ಅಂಗೈತ ಸೈಧಾ ಸರ್ವೇ ಕಲಶಾಂಬ ಸಮಾಶ್ರಿತ ಗಾಯತ್ರಿ ದೇವ ಸಾವಿತ್ರಿ ಶಾಂತ್ಯ ಭಸ್ತೆ ಗರಿತದ ಆಯಾಂತೋ ಮಮ ಶಾಂತರಥಂ ದುರಿತಕ್ಷಯಕಾರ
जलेऽस्मिन् त्वन्वेदं कुरु सब लोग हाथ जोड़ना जो जल देकर बोलना ನೀರ್ ನೋಡ್ಕೊಂತ ಅನ್ಬೇಕ್ರಿ ಓಂ ಭೂಹು ಓಂ ಭುವಃ ಓಂ ಸ್ವಾಹ ಓಂ ಭೂರ್ಭುವ ಸ್ವಾಹ ಮಹಾಗಂಗಾ ನಿರ್ಮಲ ಗಂಗಾ ಪಾವನ ಗಂಗಾ ಸ್ಥಳ ಗಂಗಾ ಸ್ಥಳಗಂಗಾ ಮಹಾಕ್ಷೇತ್ರ ಮಹಾಕ್ಷೇತ್ರ ಕಾಶಿ ಗಂಗಾ ಕಾಶಿಗಂಗಾ ಪರ್ವತಲಿಂಗ ಪರ್ವತಲಿಂಗ ಮಹಾಗಂಗಾ ಮಹಾಗಂಗಾ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಒಂದ್ 2 ಕಾಳು ಅಕ್ಷತೆ ನೀರಿನೊಳಗೆ ಹಾಕ್ಬೇಕ್ರಿ ಒಂದ್ 2 ಕಾಳು ನೀರಿನೊಳಗೆ ಅಕ್ಷತೆ ಹಾಕ್ಬೇಕ್ರಿ ಹಾಕಿ ಒಂದು ಹೂವ ಪತ್ರಿ ತಗೊಂಡು ನಿಮ್ಮ ಹಿಂದಕ್ಕೆ ನೀರ್ ಹಾಕೋಬೇಕು ಹಿಂಗ ಒಂದು ಹೂವ ಪತ್ರಿ ತಗೊಂಡಿರ್ತಿರಲ್ರಿ ಆಮೇಲೆ ನೀರು ಹಿಂದಕ್ಕೆ ಹಾಕೋಬೇಕು ಓಂ ಆಮೇಲೆ ಮುಂದೆ ಪ್ರೋಕ್ಷಣೆ ಮಾಡ್ಬೇಕು ಆಮೇಲೆ ಬಲಕ್ಕ ಎಡಕ್ಕ ಬಲಕ್ಕ ಎಡಕ್ಕ ಮ್ಯಾಲ ತೆಳಗ ಅಂದ್ರ ನೀವು ಕುಂತಂತ ಸ್ಥಳ ಶುದ್ಧಿ ಆಗ್ತದ ನಾವ್ ಏನೇ ಪಾಪ ಮಾಡಿದ್ರು ಪಾಪವನ್ನು ತೊಳೆಯುವಂತ ದೇವರು ಯಾರಂತ ಕೇಳಿದ್ರೆ ಅದು ಗಂಗಾಮಾತೆ ಆಮೇಲೆ ದೇವ್ರಿಗೆ ಪ್ರೋಕ್ಷಣೆ ಮಾಡ್ರಿ ಶಿವಲಿಂಗ ಅದನಲ್ಲ ಶಿವಲಿಂಗ ಪ್ರೋಕ್ಷಣೆ ಮಾಡ್ರಿ ಆಮೇಲೆ ನಿಮಗ ಪ್ರೋಕ್ಷಣೆ ಮಾಡ್ಕೋರಿ ನೀವು ಶುದ್ಧಿ ಆಗ್ಬೇಕಲ್ಲ ಓಂ ಅಪಸರ ಬಂಧು ಏ ಭೂತ ಭುವಿ ಸಂಸ್ಥಿತ ಏ ಭೂತ ವಿಘ್ನ ಕರ್ತ ರಶಾಂತ ಸೇವಾಜ್ಞಯ ಗಣಮಕ್ಕಳು ವಿಭೂತಿ ಈ ಬಟ್ಟಿನ ತಗೋಬೇಕ್ರಿ ವಿಭೂತಿ ಅದಲ್ಲ ಆ ವಿಭೂತಿಲೇ ಓಂ ಬರಿಬೇಕು ಗಣಮಕ್ಕಳು ನೀರಿನೊಳಗ ಓಂ ಬರಿಬೇಕು ನೀರ್ ಅದಲ್ಲ ಲೋಟದಾಗ ನೀರ್ ಅದಾವಲ್ಲ ಆ ನೀರಿನೊಳಗ ಓಂ ಬರಿಬೇಕು ಹೆಣ್ಮಕ್ಳು ಕುಂಕುಮ ತಗೊಂಡು ಶ್ರೀ ಬರಿಬೇಕು ಗಣಮಕ್ಕಳು ಓಂ ಬರಿಬೇಕು ಹೆಣ್ಮಕ್ಳು ಶ್ರೀ ಬರಿಬೇಕು ಕುಂಕುಮ ತಗೊಂಡು ನೀರಿನೊಳಗ पानी में जो लोग है ओम लिखना है आपको भस्म से हाँ ಇಲ್ಲ ಅದೇ ಅಲ್ಲೇ ಇಡು ಹಾ ಕೈಯ ತಗೊಂಡ್ ಅಲ್ರಿ ಅಲ್ಲೇ ಪೂಜಾ ತಾಟ್ನಾಗ ವಿಭೂತಿ ಅದಲ್ಲ ಅದು ತಗೊಂಡೆ ಅದ್ರೊಳಗ ಓಂ ಬರೀರಿ ಹೆಣ್ಮಕ್ಳು ಶ್ರೀ ಬರಿ ಓಂಕಾರವಿಂದ ಸಂಯುಕ್ತಂ ನಿತ್ಯಂ ಧ್ಯಾಯಂತೆ ಯೋಗಿನಃ ಕಾಮದ ಮೋಕ್ಷದಂತೇವ ಓಂಕಾರಾಯ ನಮೋ ನಮಃ ಶ್ರೀ ಬರೀರಿ ಹೆಣ್ಮಕ್ಳು ಶ್ರೀ ಬರೀರಿ ಶ್ರೀ ಯಾಕ ಅಂತ ಕೇಳಿದ್ರೆ ಅದು ಸಂಪತ್ತು ಯಾರಿಂದ ಸಿಗುತ್ತದೆ ಅಂತ ಕೇಳಿದ್ರೆ ಹೆಣ್ಮಕ್ಕಳಿಂದ ಸಂಪತ್ತು ಹೌದಲ್ರಿ ನಿಮ್ಮಿಂದ ಆ ಮನೆತನ ಸಂಪತ್ತು ಭರಿತ ಆಗಿರ್ಲ ಅಂತ ಕುಂಕುಮದಿಂದ ಶ್ರೀ ಬರಿಬೇಕು ಓಂ ಶ್ರೀಕಾರಂ ಲಿಖಿತ್ವಾ ಅದಾದ್ಮೇಲೆ ಅದೇ ಕುಂಕುಮದಿಂದ ನಿಮ್ಮ ಯಜಮಾನರಿಗೆ ತಿಲಕ ಇಡಬೇಕ್ರಿ ಅಣಿಗೆ ಹಚ್ಚಬೇಕು ನಿಮ್ಮ ಯಜಮಾನರಿಗೆ ಆವೇಶ ಸಿಗಲಿ ಒಳ್ಳೆ ಸಂಪಾದನೆ ಮಾಡ್ಲಿ ಒಳ್ಳೆ ಉದ್ಯೋಗ ಮಾಡ್ಲಿ ಅಂತ ಕೇಳಿ ಹೆಣ್ಮಕ್ಳು ಗಂಡ್ಮಕ್ಳು ನೀವು ಹಚ್ಕೋದಿಲ್ಲ ನಿಮ್ಮ ಮನೆಯವರು ಅವರಿಗೆ ಕುಂಕುಮ ಹಾಕ್ಸ್ರಿ ನೀವು ಹಾಕ್ಸ್ರಿ ಅವರಿಗೆ जो लोग औरत लोग है ना आपका पतिदेव का श्रेय वृद्धि उन्नत स्थान पर उनका उद्योग व्यापार सब बढ़ते रहने बोलो का आप लोग तुमको लगाना है तिलक लगाना है हाँ इधर नहीं लगाना इधर माथे पे हाँ कपाड़े पर लगाना है हाँ कपाल के ऊपर से लगाना है कुंको लगाना है बरोबर है हंगे ಹೇಳ್ಬೇಕು ನಮಗೆ ಹಚ್ಚಿದ್ರಿ ಯಾಕೆ ಹಚ್ಚಿದ್ರಿ सो जो बोला है स्वामी लगा के बकेल इधर क्या है रहता है ब्रह्मांड ಬುದ್ಧಿ ಎಲ್ಲಿಂದ ಬರ್ತದ್ರಿ ಇಲ್ಲಿಂದ ತಿಳಿತಾ ಅದಕ್ಕೆ ಇಲ್ಲಿ ಹಚ್ಕೋದಿಲ್ಲ ಇಲ್ಲೇ ಹಚ್ಕೋಬೇಕು ಶಿವಸಾಂಬದೇ ನಮಃ ಪಾರ್ವದೇವದೇ ದೇವರ ಮಹಾದೇವ ನೋಡ್ರಿ ಅಲ್ಲಿ ಗಣಪತಿ ಅದ ನೋಡ್ರಿ ನೀವು ಮಾಡುವಂತ ಕಾರ್ಯದೊಳಗ जो कार्य करता है जो विघ्न आता है विघ्न निवारक देव बोले तो गजानन उधर स्थापित किया है जो गजानन सब लोगों ने ऐसे हाथ करना गजानन को हाँ आपका वर पूछना है ऐसा नहीं ऐसा जो गुरु के पास
मंदिर के पास गए बोलो तो ऐसा करना। ओम श्री गणेश गुरुभ्यो नमः। हरः ओम गणानान्त्वा गणपतिं हवामहे प्रियानान्त्वा प्रियपतिं हवामहे निरीरान्त्वा निरपतिं हवामहे कविं कवीनामभवस्रवस्तम ज्येष्ठराजं ब्रह्मणं ब्रह्मणस्पतः ನೋಡ್ರಿ ಜೋ ಸ್ವಾಮಿಗಳು ಏನ್ ಮಾಡ್ತಾರ ಅಂತ ಕೇಳಿದ್ರೆ ಕರೀತಾರ ನೋಡ್ರಿ, ಆ ಪ್ರಕಾರ ಕರೀಬೇಕು. ಓಂ ಅಲ್ಲಿ ಮಾಡಕತ್ತಾರ ನೋಡ್ರಿ ಜೋಕರ್, ಅಲ್ಲಿ ಮಾಡ್ತಾರ ನೋಡ್ರಿ, ಆ ರೀತಿಯಿಂದ ಆಹ್ವಾನ ಮಾಡ್ಕೋಬೇಕು ಗಣಪತಿಗೆ. ಓಂ ಓಂ ಸ್ವಾಹ ಓಂ ಸ್ವಾಹ ಓಂ ಭೂರ್ಭುವಃ ಸ್ವಃ ಆವಾಹಯಾಮಿ